ನೀಡೋದಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾಳೆ ಅನ್ನೋದು ಒಂದು ಜನರ ನಂಬಿಕೆ. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ KTN ಕನ್ನಡಿಗ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಣ್ಣೂರು ಕೆರೆಗೆ ಬಂದಿದ್ದೀನಿ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಇವತ್ತು ಅಣ್ಣೂರು ಕೆರೆ ಮತ್ತು ಕೋಡಹಳ್ಳಿ ಎರಡು ಗ್ರಾಮದಲ್ಲೂ ಕೂಡ ಒಂದೇ ರೀತಿ ಹಬ್ಬ ಮಾಡ್ತಾರೆ. ಇವೆರಡು ಊರುಗಳನ್ನ ಒಂದು ರೀತಿ ಅವಳಿ ಜವಳಿ ಊರುಗಳು ಅಂತ ಕರಿಬಹುದು. ಎರಡೂರಲ್ಲೂ ದೊಡ್ಡಮ್ಮ ತಾಯಿ ಹಬ್ಬ ಮಾಡ್ತಾ ಇದ್ದಾರೆ. ಈ ಎರಡು ಊರಲ್ಲೂ ಕೂಡ ಆಚರಣೆ ಒಂದೇ ರೀತಿ ಇದೆ. ಎರಡು ಊರಲ್ಲಿ ಒಂದೇ ಟೈಮಲ್ಲಿ ಹಬ್ಬ ಮಾಡೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಅಣ್ಣೂರು ಕೆರೆ ಮಾತ್ರ ಆಯ್ಕೆ ಮಾಡ್ಕೊಂಡೆ. ನಾನು ಅಲ್ಲಿ ಹೋದಾಗ ದೊಡ್ಡಮ್ಮ ತಾಯಿ ತೇರನ್ನ ದೇವಸ್ಥಾನದ ಮುಂದೆ ನಿಲ್ಲಿಸಿ ಸಿಂಗಾರ ಮಾಡಿ ಬಾಳೆಕಟ್ಟೆ ಹತ್ರ ಹೋಗಿ ಪೂಜೆ ಮಾಡೋದಕ್ಕೆ, ಅಂದ್ರೆ ಹೈಸ್ಕೂಲ್ ಹತ್ರ ಹೋಗೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರು. ರಥವನ್ನು ಪೂಜೆ ಮಾಡಾದ್ಮೇಲೆ ರಥವನ್ನು ಇಲ್ಲಿಂದ ಬಾಳೆಕಟ್ಟೆ ಹತ್ರ ಎಳ್ಕೊಂಡು ಹೋಗೋದಕ್ಕೆ ದೇವ್ರ ಹತ್ರ ಅಪ್ಪಣೆಯನ್ನ ಕೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಊರಿನ ಹೆಂಗಸರೆಲ್ಲ ಈ ದಿನ ಉಪವಾಸ ಇದ್ದು ಹಸಿ ತಂಬಿಟ್ಟು ಮಾಡಿಕೊಂಡು ಬಾಳೆಕಟ್ಟೆ ಮೈದಾನದ ಹತ್ರ ಹೋಗ್ತಾರೆ. ಸ್ನೇಹಿತರೆ, ನೀವೇನು ನೋಡ್ತಾ ಇದ್ದೀರಾ, ಈ ಸ್ಥಳದಲ್ಲೇನೆ ದೊಡ್ಡಮ್ಮ ತಾಯಿ ದೇವಿಯ ವಿಗ್ರಹವನ್ನು ತಂದು ಪೂಜೆ ಮಾಡ್ತಾರೆ. ಊರಿನ ಹೆಂಗಸರೆಲ್ಲ ಹಸಿ ತಂಬಿಟ್ಟು ತಂದು ಪೂಜೆಗಾಗಿ ಕಾಯ್ತಾ ಇರ್ತಾರೆ. ಸುಮಾರು ಒಂದು 400 ಮೀಟರ್ವರೆಗೂ ಇಲ್ಲಿ ಎರಡು ಕಡೆ ಲೈನಲ್ಲೂ ಕೂತಿರ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೊಡ್ಡಮ್ಮ ತಾಯಿ ರಥ ಬರಲಿದೆ. ದೊಡ್ಡಮ್ಮ ತಾಯಿ ತೇರು ಸತ್ಕೆ ಸುರಪಣಿ ವಾದ್ಯಗಳೊಂದಿಗೆ ಹಾಗೂ ಸಿದ್ದಪ್ಪಾಜಿ ಮತ್ತು ಮಾದೇಶ್ವರ ಗುಡ್ಡಗಳು ಕಂಸಾಳಗಳೊಂದಿಗೆ ಬಾಳೆಕಟ್ಟೆ ಮೈದಾನದ ಕಡೆಗೆ ಹೊರಟಿದೆ. ರಥ ಬಂದಾಗಿದೆ. ಇನ್ನೇನು ಕೆಲವು ಕ್ಷಣಗಳೇ ಪೂಜೆ ಪ್ರಾರಂಭವಾಗುತ್ತೆ. ನೀವು ನೋಡ್ತಾ ಇದ್ರೆ ಎಷ್ಟೊಂದು ಜನ ಬಂದು ಸೇರಿದ್ದಾರೆ ಅಂತ. ಈ ಹಬ್ಬದ ಎಲ್ಲ ಜವಾಬ್ದಾರಿನ ಗ್ರಾಮದ ಮುಖಂಡರು ವಹಿಸಿಕೊಂಡು ಯಾವುದೇ ಸಣ್ಣ ಪುಟ್ಟ ತಪ್ಪುಗಳು ಆಗದಂತೆ ಎಚ್ಚರ ವಹಿಸಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ದೇವರುಗಳು ಅಥವಾ ಚಪ್ರ ಅದರೊಳಗಡೆ ದೇವರನ್ನ ಪೂಜೆ ಮಾಡೋದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ದೇವ್ರ ಪೂಜೆ ಒಳಗಡೆ ಪ್ರಾರಂಭವಾಗಿದೆ. ಹಾಗಾಗಿ ಹೊರಗಡೆ ದಾಸಪ್ಪ ಗುಡ್ಗಳು, ಸಿದ್ದಪ್ಪಾಜಿ ಗುಡ್ಗಳು ಮತ್ತು ಮಾದೇಶ್ವರ ಗುಡ್ಗಳು ಕಂಸಾಳೆಯನ್ನ ಕೊಡ್ತಾ ಇದ್ದಾರೆ. ಹುಡುಗರಂತೂ ಪೂಜೆ ಆದಮೇಲೆ ತುಂಬ ಜೋಶಲ್ಲಿರ್ತಾರೆ. ಯಾರೆಲ್ಲ ಹೆಂಗಸರುಗಳು ಉಪವಾಸ ಇದ್ದು ಬಾಯಿ ಬೀಗ ಚುಚ್ಚಿಸ್ಕೊಂಡು ಬರ್ತೀನಿ ಅಂತ ಅರ್ಥ ಮಾಡ್ಕೊಂಡಿರ್ತಾರೆ, ಅವರಿಗೆ ಈಗ ಬಾಯಿ ಬೀಗ ಚುಚ್ಚಕ್ಕೆ ಹೋಗ್ತಾ ಇದ್ದಾರೆ. ಪೂಜೆ ಎಲ್ಲ ಆದಮೇಲೆ ರಥ ಮತ್ತೆ ದೇವಸ್ಥಾನ ಹತ್ರಕ್ಕೆ ಹೋಗೋಕ್ಕೆ ಸಿದ್ಧವಾಗ್ತಿದೆ. ಇಲ್ಲಿ ದೊಡ್ಡಮ್ಮ ತಾಯಿಯಿಂದ ಪೂಜೆ ಆದಮೇಲೆ ಬಾಳೆಕಟ್ಟೆ ಮೈದಾನದಿಂದ ದೇವಸ್ಥಾನಕ್ಕೆ ಈ ತಂಬಿಟ್ಟಿನ ಆರತಿಯನ್ನು ತಗೊಂಡೋಗಿಟ್ಟು ರಥ ಬರುವವರೆಗೂ ಕಾಯ್ತಾ ಇರ್ತಾರೆ. ರಥವು ವಾದ್ಯ ಮತ್ತು ಕಂಸಾಳೆ ಸದ್ದದೊಂದಿಗೆ ಮತ್ತೆ ಹಿಂತಿರುಗ್ತಾ ಇದೆ. ಇಲ್ಲಿಂದನೇ ಪ್ರಮುಖ ಘಟ್ಟ ಶುರುವಾಗುವಂಥದ್ದು. ಇದೇ ಕ್ರಾಸಲ್ಲಿ ಇಲ್ಲಿಂದನೇ ಬಲಿ ಶುರುವಾಗುತ್ತೆ. ಆದರೆ ಮೊದಲ ಬಲಿಯನ್ನು ಮಡಿವಾಳ ಸಮುದಾಯಕ್ಕೆ ಕೊಡ್ತಾರೆ. ಇನ್ನು ಉಳಿದಂತೆ ಯಾರ್ಯಾರು ಅರಕೆ ತೀರಿಸ್ಕೊಂಡಿರ್ತಾರಲ್ಲ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಅರಕೆ ಮರಿಯನ್ನು ದೇವರಿಗೆ ಅರ್ಪಣೆ ಮಾಡ್ತಾರೆ. ಈಗ ಇಲ್ಲಿಂದನೇ ಶುರುವಾಗುತ್ತೆ ನೋಡಿ. ಈ ಊರಲ್ಲಿ 100 ವರ್ಷಗಳಿಂದ ನಡೆಸ್ಕೊಂಡು ಬಂದಿರುವಂಥ ಒಂದು ದೊಡ್ಡ ಸಂಪ್ರದಾಯ ಏನಂತಂದ್ರೆ, ಬೇರೆ ಊರುಗಳಲ್ಲಿ ಬಲಿ ಕೊಡುವ ರೀತಿ ಇಲ್ಲಿ ಕೊಡಲ್ಲ. ಇಲ್ಲಿ ಇವರದೇ ಆದ ಒಂದು ಸಂಪ್ರದಾಯನ ಮಾಡ್ಕೊಂಡು ಬಂದಿದ್ದಾರೆ. ಹೀಗೆ 100 ಮರಿಗಳನ್ನು ಬಾಯಲ್ಲಿ ರಕ್ತ ಇರುವ ಮೂಲಕ ತಮ್ಮ ಹರಕೆಯನ್ನು ತೀರಿಸ್ತಾರೆ.
ಇದು ಒಂದು ವಿಶಿಷ್ಟವಾಗಿದೆ. ಇಲ್ಲಿ ಜನರ ನಂಬಿಕೆ ಏನಂತಂದರೆ ಮಶ್ನಿ ಮಾರಿಯರು ಆ ಪೂಜಾರಿ ಮೂಲಕ ತಮ್ಮ ಹರಕೆಗಳನ್ನು ಅರ್ಪಿಸ್ಕೊಳ್ತಾ ಇದ್ದಾರೆ, ನಮಗೆ ಸುಖ ಶಾಂತಿಯನ್ನು ನೀಡೋದಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾಳೆ ಅನ್ನೋದು ಒಂದು ಜನರ ನಂಬಿಕೆ. ಯುವಕರೆಲ್ಲ ಇಲ್ಲಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಈ 3 ಹುಡುಗರು ಏನ್ ಮಾಡ್ತಾವ್ರೆ ನೋಡಿ. ಈ ಜನರ ಮಧ್ಯದಲ್ಲಿ ನಮ್ಮನ್ನಂತೂ ನೋಡಕ್ ಬಿಡಲ್ಲ, ನಮ್ಗಂತೂ ಕಾಣಿಸೋದಿಲ್ಲ. ಅದಕ್ಕೆ ನಾವ್ ಯಾವಾಗ್ಲೂ ಟಾಪ್ ಅಲ್ಲಿ ಇರ್ಬೇಕು ಅಂದ್ಬಿಟ್ಟು ಮನೆ ಮೇಲೆ ಹಚ್ಬಿಟ್ಟಿದ್ದಾರೆ. ನಮ್ಮಪ್ಪ ನನ್ನ ಮಗ ನಿನ್ ಮನೇಲಿ ಒಬ್ಬನೇ ಇರ್ತೀಯ ಬಾ ದೇವ್ರು ತೋರಿಸ್ತೀನಿ ಅಂತ ಹೆಗಲ್ವಲ್ಲಿ ಕೂರ್ಸ್ಕೊಂಡವನೆ. ನಂಗೆ ನಿದ್ದೆ ಬರ್ತಾ ಇದೆ, ಏನ್ ಮಾಡೋದು? ಇಲ್ಲಿ ಸಂಪ್ರದಾಯ ಏನಂತಂದ್ರೆ ಇಲ್ಲಿ ಏನ್ ಮರ ನೋಡ್ತಾ ಇದ್ರೆ ಈ ಮರ ತನಕ ಮಾತ್ರ ಬಲಿ ಕೊಡ್ತಾರೆ. ಅದಾದ್ಮೇಲೆ ದೊಡ್ಡಂತ ರಥ ಗುಡಿ ಹತ್ರಕ್ಕೆ ಹೋಗುತ್ತೆ. ಹಿಂದೆ ಬರ್ತಾ ಇರೋಂಥದ್ದು ಇನ್ನೊಂದು ಆಲ್ಪಲಕ್ಕಿ ಅಂತ ಕರೀತಾರೆ. ಇದೇನಂತಂದ್ರೆ ಯುವಕರೇ ಜಾಸ್ತಿ ಇದನ್ನ ಒತ್ತು ಮೆರೆಸ್ತಾರೆ. ನೋಡ್ತಾ ಇರಿ ಅವ್ರ ಜೋಶ್ ಹೇಗಿರುತ್ತೆ ಅಂತ ನೀವೇನೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನೋ ಒಂದನ್ನು ನೀವು ಸರಿಯಾಗಿ ಗಮನಿಸಿಲ್ಲ. ಅದೇನಂತಂದರೆ ಪೊಲೀಸ್ ಇಲಾಖೆ. ಈ ವಿಡಿಯೋದಲ್ಲಿ ನೀವು ಒಬ್ಬ ಪೊಲೀಸನ್ನು ನೀವು ಗಮನಿಸಲೇ ಇಲ್ಲ. ಯಾಕೆಂತಂದರೆ ಗ್ರಾಮದ ಮುಖಂಡರೇ ಸೇರಿ ಆ ರೀತಿ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಇದು ಒಳ್ಳೆಯ ವಿಚಾರ. ಸ್ನೇಹಿತರೆ, ಇಲ್ಲಿ ತನಕ ಈ ವಿಡಿಯೋ ಹೇಗಿತ್ತು? ಲೈಕು, ಶೇರು, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ತುಂಬ ಧನ್ಯವಾದಗಳು ಸ್ನೇಹಿತರೆ.